ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಮಾವಿನ ಹಣ್ಣು ಮುಗಿಯೋ ಮೊದಲೇ ಒಮ್ಮೆ ಈ ಸಾಸಿವೆಯನ್ನು ಟ್ರೈ ಮಾಡಿ ನೋಡಿ. ಇದನ್ನು ಮಾಡೋದು ತುಂಬಾ ಸುಲಭ. ಇದಕ್ಕೆ ಕುದಿಸೋದಾಗಲಿ ಬೇಯಿಸೋದಾಗಲಿ ಯಾವ ಕೆಲಸ ಸಹ ಇಲ್ಲ, ಹಾಗೂ ಹೆಚ್ಚು ಸಮಯ ಸಹ ತಗೊಳ್ಳಲ್ಲ. ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಪ್ರತಿ ವರ್ಷ ಮಾಡಲೇಬೇಕಾದಂತಹ ಸಾಂಪ್ರದಾಯಿಕ ಅಡುಗೆ ಇದು. ನಾನಿಲ್ಲಿ 4 ಕಾಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದೇ ರೀತಿಯಾದ ಚಿಕ್ಕ ಚಿಕ್ಕ ಮಾವಿನ ಹಣ್ಣನ್ನು ತೊಗೊಂಡು ಉಪಯೋಗಿಸ್ಕೊಂಡು ಮಾಡಬೇಕು. ದೊಡ್ಡ ಮಾವಿನ ಹಣ್ಣಲ್ಲಿ ಈ ಸಾಸಿವೆ ಅಷ್ಟು ಚೆನ್ನಾಗಿರಲ್ಲ. ಜೊತೆಗೆ ಖಾರಕ್ಕೆ ಹಸಿಮೆಣಸು ಅಥವಾ ಒಣಮೆಣಸನ್ನು ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಉಪ್ಪು, ನಾನಿಲ್ಲಿ ಜೋನಿ ಬೆಲ್ಲ ಉಪಯೋಗಿಸಿದ್ದೀನಿ. ಜೋನಿ ಬೆಲ್ಲದ ಬದಲಾಗಿ ಅಚ್ಚು ಬೆಲ್ಲ ಸಹ ಉಪಯೋಗಿಸ್ಕೋಬೋದು. ಹಾಗೂ ಸಾಸಿವೆ ಮತ್ತು ತೆಂಗಿನ ತುರಿ. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನು ತೆಗೆದು ಅದರ ಸಿಪ್ಪೆ ತೆಕ್ಕೊಂಡು ಹಣ್ಣನ್ನು ಒಮ್ಮೆ ಚೆಕ್ ಮಾಡಿ ನೋಡಿ. ಹಣ್ಣು ಚೆನ್ನಾಗಿದ್ದರೆ ಅದನ್ನು ಚೆನ್ನಾಗಿ ಗಿವುಚಿ ಅದರದ್ದು ರಸ ತೆಕ್ಕೊಂಡು ವಾಟೆ ಸಹ ಈ ಸಾಸಿವೆಯಲ್ಲಿ ಉಪಯೋಗಿಸ್ಕೋಬೋದು. ವಾಟೆ ಹಾಕೋದ್ರಿಂದ ಈ ಸಾಸಿವೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸಹ ಮಾವಿನ ಹಣ್ಣಿನ ವಾಟೆ ತುಂಬಾ ಇಷ್ಟ ಆಗುತ್ತೆ. ಇದ್ರ ಸಿಪ್ಪೆ ಸಹ ವೇಸ್ಟ್ ಮಾಡ್ದಂಗೆ ಒಮ್ಮೆ ಅದರಲ್ಲಿರೋ ರಸನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಗಿವುಚಿ ಉಪಯೋಗಿಸ್ಕೊಳ್ಳಿ. ಈ ಸಾಸಿವೆಗೆ ಹಸಿ ಸಾಸಿವೆನೇ ಉಪಯೋಗಿಸಿದ್ದೀನಿ. ಬೇಕಿದ್ದಲ್ಲಿ ನೀವು ಸ್ವಲ್ಪ ಅದನ್ನು ಹುರಿದು ಉಪಯೋಗಿಸ್ಕೋಬೋದು. ಹಸಿ ಸಾಸಿವೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಣ್ಣಿನ ರುಚಿಗನುಗುಣವಾಗಿ ನೀವು ಒಣಮೆಣಸು ಅಥವಾ ಹಸಿಮೆಣಸು ನಿಮ್ಗೆ ಯಾವ್ದು ಬೇಕೋ ಖಾರಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿ. ಈ ಸಾಸಿವೆ ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಶ್ರಣವಾಗಿದ್ದಾಗಲೇ ಈ ಸಾಸಿವೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಹಾಕಿ ಒಮ್ಮೆ ರುಬ್ಬಿ ತೆಕ್ಕೊಳ್ಳಿ. ನಂತರ ನಾವು ಗಿವುಚಿಟ್ಕೊಂಡಿರುವ ಹಣ್ಣಿಗೆ ರುಚಿಗೆ ತಕ್ಕನಾಗಿ ಉಪ್ಪು ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ರುಬ್ಬಿದ ಮಿಶ್ರಣ ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿ. ಈ ಸಾಸಿವೆ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಈ ಹಣ್ಣಿನ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಉಪಯೋಗಿಸ್ಕೊಳ್ಳಿ. ಕೆಲವೊಂದು ಹಣ್ಣು ಸ್ವಲ್ಪ ಹುಳಿ ಬರುತ್ತೆ. ಹುಳಿ ಇದ್ದರೂ ಸಹ ಈ ಸಾಸಿವೆ ಟೇಸ್ಟು ಚೆನ್ನಾಗಿರುತ್ತೆ. ನಂತರ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಅರಿಶಿನ, ಇಂಗು ಇದೆಲ್ಲವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಸಹ ಉಪಯೋಗಿಸ್ಕೋಬೋದು. ಆ ಒಗ್ಗರಣೆ ಸಹ ಚೆನ್ನಾಗಿರುತ್ತೆ. ಯಾವುದೇ ಅಡುಗೆಗಾದರೂ ಒಗ್ಗರಣೆ ಹಾಕೋದ್ರಿಂದನೇ ಆ ಅಡುಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ರೆಡಿಯಾಗಿರುವ ಸಾಸಿವೆಗೆ ಒಗ್ಗರಣೆ ಹಾಕಿ ಚೆನ್ನಾಗಿ ಕೈಯಾಡಿಸಿದರೆ ರುಚಿಯಾದ ಹುಳಿ ಮತ್ತು ಸಿಹಿ ಮಿಶ್ರಣವಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.